It's black and white. ಹೇ ಗಾಯ್ಸ್ ನಮಸ್ಕಾರ, ನಾನು ದೀಪ್ ಸಿಂಗ್ ಚಾನಲ್ದ. ಸೊ ಗಾಯ್ಸ್, ಇವತ್ತು ಈ ವಿಡಿಯೋ ನೋಡೋಣ ಆ್ಯಂಡ್ರಾಯ್ಡ್ ಫೋನಿನ ಸೆನ್ಸರ್ ಹಿಡನ್ ಫೀಚರ್ ಬಗ್ಗೆ. ಸೊ ಗಾಯ್ಸ್, ನಿಮ್ಗೆ ಗೊತ್ತಿದೆಯಾ ನಿಮ್ಮ ಫೋನಲ್ಲಿ ಸೆನ್ಸರ್ ಇರುತ್ತೆ ಅಂತ? ಸೊ ಇಲ್ಲಿ ಟಾಪಲ್ಲಿ ನೋಡ್ಬೋದು, ಇಲ್ಲಿ ಸೆನ್ಸರ್ ಇರುತ್ತೆ. ಸೊ ಆ ಸೆನ್ಸರ್ ಯಾವಾಗ ಕೆಲಸ ಮಾಡೋದಂದರೆ, ನೀವು ಫೋನ್ನ ಕಾಲ್ಸ್ನ ರಿಸೀವ್ ಮಾಡಿದಾಗ, ಅಂದರೆ ನಿಮ್ಮ ಫೇಸ್ ಹತ್ರ ಇಟ್ಟಾಗ ಏನಾಗುತ್ತೆ ಅಂದರೆ ನಿಮ್ಮ ಫೋನ್ ಸ್ಕ್ರೀನು ಲಾಕ್ ಆಗುತ್ತೆ, ಆಟೋಮೆಟಿಕ್ಲಿ ಹೋಗಿಬಿಡುತ್ತೆ. ಸೊ ಅದೇ ಥರ ನೀವು ಫೇಸಿಂದ ದೂರ ಇಟ್ಟಾಗ ಆ ಸೆನ್ಸರ್ ವರ್ಕ್ ಮಾಡುತ್ತೆ, ಅಂದರೆ ನಿಮ್ಮ ಫೋನ್ ಸ್ಕ್ರೀನು ತಿರ್ಗಾ ಅನ್ಲಾಕ್ ಆಗುತ್ತೆ. ಸೊ ಗಾಯ್ಸ್, ಅದಕ್ಕೆ ಈ ವಿಡಿಯೋಲಿ ನಿಮಗೆ ಆ ಸೆನ್ಸರಿನ ನಿಮಗೆ ತುಂಬಾ ಯೂಸ್ಫುಲ್ ಟ್ರಿಕ್ಸ್ ಹೇಳ್ಕೊಡ್ತೀನಿ. ನೀವು ಆ ಸೆನ್ಸರಿಂದ ತುಂಬ ಟಾಸ್ಕ್ಗಳು ಮಾಡ್ಬೋದು. ಅಂದರೆ ಆ ಸೆನ್ಸರಿಂದ ನೀವು ಒಂದು ವಾಟ್ಸಪ್ಪು, ಫೇಸ್ಬುಕ್ಕು, ನಿಮ್ಮ ಇನ್ಸ್ಟಾಗ್ರಾಮ್ ಆಗಲಿ ಯಾವುದೇ ಅಪ್ಲಿಕೇಶನ್ಸ್ನ ಈಸಿಯಾಗಿ ಬರೀ ಸೆನ್ಸರಿಂದನೇ ನೀವು ಓಪನ್ ಮಾಡ್ಬೋದು. ಸೊ ಗಾಯ್ಸ್, ನಿಮಗೆ ಒಂದು ಡೆಮೋ ತೋರಿಸ್ತೀನಿ ಇದು ಹೇಗೆ ವರ್ಕ್ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್ಗೆ ನಾನು ಸಿಂಪ್ಲಿ ಈಗ ಇಲ್ಲಿ ಟಚ್ ಮಾಡ್ತೀನಿ ಸೆನ್ಸರ್ಗೆ. ಸೊ ನೋಡ್ಬೋದು, ಇಲ್ಲಿ ಫೇಸ್ಬುಕ್ ಓಪನ್ ಆಗಿಬಿಡುತ್ತೆ. ಆ್ಯಂಡ್ ಈಗ ನಾನು ಒಂದು ಸತಿ ಹಿಂಗೆ ಸ್ವೈಪ್ ಮಾಡಿದಾಗ ಏನಾಗುತ್ತೆ ಅಂದರೆ ವಾಟ್ಸಪ್ ಓಪನ್ ಆಗಿಬಿಡುತ್ತೆ. ಆ್ಯಂಡ್ ನಾನಿಲ್ಲಿ ಡಬಲ್ ಟೈಮಿಂಗ ಮಾಡಿದಾಗ ಇಲ್ಲಿ ಯೂಟ್ಯೂಬ್ ಓಪನ್ ಆಗುತ್ತೆ. ಸೊ ಇದೇ ಥರ ಗೈಸ್, ನೀವು ಕೂಡ ನಿಮ್ಮ ಫೋನ್ ಸೆನ್ಸರ್ನಿಂದ ನೀವು ಕೂಡ ಮಾಡ್ಬೋದು. ಇದೇ ಥರ ಅಪ್ಲಿಕೇಶನ್ಸ್ ನೀವು ಕೂಡ ಓಪನ್ ಮಾಡ್ಬೋದು. ಅದು ಹೇಗಂತ ಈ ವಿಡಿಯೋಲಿ ಕಂಪ್ಲೀಟಾಗಿ ಎಂಡ್ವರೆಗೂ ನೋಡಿ. ಓಕೆ, ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋ ಮುಂಚೆ ನಿಮ್ಗೆ ಒಂದು ಮಾತು ಹೇಳಬೇಕು. ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಈ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಲಿಂಕು ಒಂದು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮತ್ತು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಆ ಅಪ್ಲಿಕೇಶನ್ ಹೆಸರು ಹವರಿಂಗ್ ಅಂತ. ಓಕೆ, ಇಲ್ಲಾಂದರೆ ನೀವು ಡೈರೆಕ್ಟ್ಲಿ ಪ್ಲೇಸ್ಟೋರ್ ಹೋಗಿ ಹವರಿಂಗ್ ಅಂತ ಕ್ಲಿಕ್ ಮಾಡಿ ನಿಮಗೆ ಅಪ್ಲಿಕೇಶನ್ ಬಂದುಬಿಡುತ್ತೆ. ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅಲ್ಲಿಂದ ಡೈರೆಕ್ಟ್ಲಿ ಇನ್ಸ್ಟಾಲ್ ಮಾಡ್ಕೋಬೋದು. ಸೊ ಗೈಸ್, ಸಿಂಪ್ಲಿ ಏನು ಮಾಡಬೇಕು ಅಂದರೆ ಅಪ್ಲಿಕೇಶನ್ ಓಪನ್ ಮಾಡಬೇಕಾಗತ್ತೆ. ಓಪನ್ ಮಾಡಾದ್ಮೇಲೆ ನಿಮಗೆ ಈ ಥರ ಒಂದು 3 ಆಪ್ಷನ್ಸ್ ಇರುತ್ತೆ: ಹವರ್, ಹೋಲ್ಡ್, ಸ್ಲೈಡ್ ಒನ್ಸ್, ಸ್ಲೈಡ್ ಟ್ವೈಸ್ ಅಂತ. ಅಂದರೆ ಒಂದು ಸತಿ ಹಿಂಗೆ ಟಚ್ ಮಾಡಿದಾಗ ನೀವು ಯಾವ ಅಪ್ಲಿಕೇಶನ್ ಓಪನ್ ಮಾಡಬೇಕು ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಸ್ಲೈಡ್ ಒನ್ಸ್ಗೆ ಏನು ಮಾಡಬೇಕು ಅಂದರೆ ನೀವು ವಾಟ್ಸಪ್ ಬೇಕಂದರೆ ಚೂಸ್ ಆ್ಯಪು ಏನು ಬೇಕಾದ್ರೂ ಮಾಡ್ಬೋದು. ಸ್ಲೈಡ್ ಟ್ವೈಸ್ಗೆ ಯಾವ ಥರ ನೀವು ಅಪ್ಲಿಕೇಶನ್ಸ್ನ ನೀವು ಇಲ್ಲಿ ಓಪನ್ ಮಾಡಬೇಕು ಅಂತ ನೀವು ಇಷ್ಟಪಡ್ತೀರಾ ಅದು ನೀವು ಇಲ್ಲಿ ಸೆಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ಗೆ ನಾನು ಇಲ್ಲಿ ಸೆಟ್ ಮಾಡಿ ತೋರಿಸ್ತೀನಿ. ಹವರ್ ಹೋಲ್ಡ್ಗೆ ನೀವೇನು ಮಾಡಬೇಕಂದ್ರೆ ಇದು ಸಿಂಪ್ಲಿ ಆಫ್ ಇರುತ್ತೆ, ಇದನ್ನು ಆನ್ ಮಾಡಬೇಕಾಗತ್ತೆ. ಆನ್ ಮಾಡಾದ್ಮೇಲೆ ನಿಮ್ಮ ಅಪ್ಲಿಕೇಶನ್ಸ್ಗೆ ಇದು ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಯಾವ ಅಪ್ಲಿಕೇಶನ್ನ ಓಪನ್ ಮಾಡಬೇಕು ಆ ಅಪ್ಲಿಕೇಶನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ಗೆ ನಾನಿಲ್ಲಿ ಡಿಒ ಅಂತ ಕ್ಲಿಕ್ ಮಾಡಿಬಿಟ್ಟು ಡಿಫಾಲ್ ಅಂತ ಇರುತ್ತೆ, ಆ್ಯಂಡ್ ಇಲ್ಲಿ ಎಕ್ಸೆಪ್ಟ್ ಅಂತ ಮಾಡಿ. ಸೊ ಹವರ್ ಹೋಲ್ಡ್ಗೆ ಡಿಒ ಬರ್ತಾಯಿದೆ. ಸೊ ನೆಕ್ಸ್ಟ್ ಸ್ಲೈಡ್ ಒನ್ಸ್ಗೆ ಸೇಮ್ ಚೂಸ್ ಆ್ಯಪ್ ಅಂತ ಕ್ಲಿಕ್ ಮಾಡ್ತೀನಿ. ಆ್ಯಂಡ್ ಎಕ್ಸಾಂಪಲ್ಗೆ ನಾನಿಲ್ಲಿ ಇನ್ನೊಂದು ಅಪ್ಲಿಕೇಶನ್ ಓಪನ್ ಮಾಡ್ಕೋತೀನಿ. ಓಕೆ, ಸೊ ಇನ್ಸ್ಟಾಗ್ರಾಮ್. ಓಕೆ, ನಾನು ಆಧಾರ್ ಆ್ಯಪ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎಕ್ಸೆಪ್ಟ್ ಮಾಡ್ತೀನಿ. ಆ್ಯಂಡ್ ಥರ್ಡ್ ಒನ್ ಸ್ಲೈಡ್ ವಾಯ್ಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಆನ್ ಮಾಡಿ. ಆನ್ ಮಾಡಾದ್ಮೇಲೆ ಇಲ್ಲಿ ಇನ್ನೊಂದು ಅಪ್ಲಿಕೇಶನ್ನ ನಾನು ಈಗ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಸೊ ಇದೇ ಥರ ಗೈಸ್ ನೀವು ಕೂಡ ನಿಮ್ಮ ಫೋನಲ್ಲಿ ಮಾಡ್ಬೋದು. ಓಕೆ, ಸೊ ನಾನೀಗ ಒಂದು ಅಪ್ಲಿಕೇಶನ್ ಸಿಂಪ್ಲಿ ಫೇಸ್ಬುಕ್ ಅಂತಲೇ ಕ್ಲಿಕ್ ಮಾಡ್ತೀನಿ, ಮತ್ತು ಇಲ್ಲಿ ಎಕ್ಸೆಪ್ಟ್ ಮಾಡ್ತೀನಿ. ಸೊ 3 ಸೆಟ್ ಆಗಿದೆ. ಈಗ ವಾಪಸ್ ಬರ್ತೀನಿ ಗೈಸ್. ಈಗ ನೋಡ್ಬೋದು, ನಾನು ಸಿಂಪ್ಲಿ ಇಲ್ಲಿ ಟಚ್ ಮಾಡಿದಾಗ ಇಲ್ಲಿ ಡಿ ಓಪನ್ ಆಯಿತು. ಆ್ಯಂಡ್ ಇಲ್ಲಿ ನಾನು ಒಂದು ಸತಿ ಸ್ವೈಪ್ ಮಾಡಿದಾಗ ಸೊ ನೋಡ್ಬೋದು, ಸ್ವೈಪ್ ಮಾಡಿದಾಗ ಇಲ್ಲಿ ಆಧಾರ್ ಆ್ಯಪ್ ಓಪನ್ ಆಯಿತು. ಆ್ಯಂಡ್ ಇಲ್ಲಿ ನಾನು ಡಬಲ್ ಸತಿ ಹಿಂಗೆ ಸ್ವೈಪ್ ಮಾಡಿದಾಗ ನೋಡಿ ಫೇಸ್ಬುಕ್ ಓಪನ್ ಆಯಿತು. ಸೊ ಇದೇ ಥರ ಗೈಸ್ ನೀವು ಕೂಡ ನಿಮ್ಮ ಫೋನಲ್ಲಿ ಇದೇ ಥರ ಸೆಟ್ ಮಾಡ್ಕೋಬೋದು. ಆ್ಯಂಡ್ ನೀವು ಇಲ್ಲಿ ತುಂಬಾ ಅಪ್ಲಿಕೇಶನ್ನ ಈಸಿಯಾಗಿ ಓಪನ್ ಮಾಡ್ಕೋಬೋದು. ಓಕೆ, ಅಷ್ಟೇ ಗಾಯ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ, ಮತ್ತು ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು.